ಸಾಂಸ್ಕೃತಿಕ ನಗರಿ, ಪಾರಂಪರ್ಯದ ತೇರು, ಚಾಮುಂಡಿಯ ತವರು, ಆಸ್ಥಾನಗಳ ಬೀಡು, ಧರ್ಮದ ನಾಡು ನಮ್ಮ ಹೆಮ್ಮೆಯ ಮೈಸೂರು. ಮೈಸೂರು ಎಂದ್ರೆ ನೆನಪಿಗೆ ಬರೋದೇ ಅಂಬಾರಿ ಮತ್ತು ನಮ್ಮ ಮಹಾರಾಜರ ದರ್ಬಾರ್, ವಿಶ್ವವಿಖ್ಯಾತ ದಸರಾ. ನಮ್ಮ ನಾಡಹಬ್ಬ ದಸರಾಗೆ ಹೇಗೆ ಒಂದು ಪರಂಪರೆ ಇದೆಯೋ ಹಾಗೆಯೇ ತಾಯಿ ಚಾಮುಂಡಿ ಅಂಬಾರಿ ಹೊತ್ತು ರಾಜ ಗಾಂಭೀರ್ಯದಿಂದ ಮೆರೆಯುವ ಗಜಪಡೆಯ ಪಾರಂಪರೆಯ ನೋಟ ನಿಮ್ಮ ಮುಂದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ. ಇತ್ತೀಚೆಗೆ ನಮ್ಮಿಂದ ದೂರಾದ ಅರ್ಜುನನು 90ರ ದಶಕದಲ್ಲಿಯೇ ಒಮ್ಮೆ ಯಶಸ್ವಿಯಾಗಿ ಅಂಬಾರಿ ಹೊತ್ತು ನಡೆದಿದ್ದ ಎನ್ನುವುದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಅರ್ಜುನನ ಆಕಸ್ಮಿಕ ನಿಧನ ಎಲ್ಲರಿಗೂ ನೋವುಂಟು ಮಾಡಿತ್ತು. ಈ ವರ್ಷ ಅರ್ಜುನನು ದಸರೆಯಲ್ಲಿ ಪಾಲ್ಗೊಂಡಿದ್ದರೆ ಬರೋಬ್ಬರಿ 19 ವರ್ಷಗಳ ಕಾಲ ತಾಯಿ ಚಾಮುಂಡಿ ಸೇವೆಯಲ್ಲಿ ಅರ್ಜುನನ ಉತ್ಸವ ಸಾಗುವಂತಾಗುತ್ತಿತ್ತು. ಅಚಾತುರ್ಯವೋ ಅಥವಾ ಅವೈಜ್ಞಾನವೋ ಇಲ್ಲ ಬೇಜವಾಬ್ದಾರಿತನವೋ, ಆದ್ರೆ ಇಂದು ಅರ್ಜುನ ನಮ್ಮೊಂದಿಗಿಲ್ಲ. ದೊಡ್ಡದುವೆ ಸ್ವಲ್ಪ ದೊಡ್ಡದೆ. ಕೊಟ್ಟು ದೊಡ್ಡಕ್ಕೆಲ್ಲ ಐತಲ್ಲ, ಐಟ್ ನೋಡೋ ಇದನ್ನು ಅದನ್ನು ಮದ ಐತೆ ಸರ್. ರಂಜನ್ ದೊಡ್ಡದೈದ್ಯಾ? ಎಲ್ಲಿ ದೊಡ್ಡದೈತಲ್ಲ ಮದ ಏನದು? ಐಟ್ ನೋಡ್ರಲ್ಲಿ ಗಿಡನೇ ಇರುತ್ತೆ. ನಾವೇ ಹೊಡೆದು ಬಿಡಂಗ್ರಿ ಇಲ್ಲಿ, ನೀವೇ ಬಿಡ್ನಿ ಹೊರಗೆ ಬೇಸಾಡ್ತಾರೆ. ಅಂಬಾರಿ ಹೊತ್ತಿದ್ದ. ಆದ್ರೆ ನಂತರದ ದಿನಗಳಲ್ಲಿ ಮಾವುತನನ್ನ ಕೊಂದ ಆರೋಪದಲ್ಲಿ ಅರ್ಜುನನನ್ನ ಉತ್ಸವದಿಂದ ಹೊರಗುಳಿಸಲಾಯಿತು. ಈ ಕಪ್ಪು ಚುಕ್ಕೆ ಒಂದು ಕಡೆಯಾದ್ರೆ ಇನ್ನು ಅರ್ಜುನ ದೃಢಕಾಯಕನಾಗಿದ್ದ. ತನ್ನ ಯೌವನದ ದಿನಗಳಲ್ಲಿ ಕಾಡಾನೆಗಳನ್ನು ಸದೆಬಡಿಯುವಲ್ಲಿ ನಿಸ್ಸೀಮನಾಗಿದ್ದ. ರಿಂದ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರುವ ಆನೆಯಾಗಿ ಕಾರ್ಯ ಆರಂಭಿಸಿ 2019ರವರೆಗೆ ಅಂಬಾರಿ ಹೊತ್ತಿದ್ದಾನೆ. ಪರಿಗಣಿಸಿದರೆ ಅರ್ಜುನ ಅಂಬಾರಿ ಹೊತ್ತಿದ್ದು ಬರೋಬ್ಬರಿ 9 ಬಾರಿ. ಆದರೂ ತನ್ನ ಬದುಕಿನ ಕೊನೆಯ ಕ್ಷಣಗಳಲ್ಲಿಯೂ ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವ ಮೂಲಕ ಜನರಲ್ಲಿ ನೆನಪುಗಳನ್ನು ಹಸಿರಾಗಿಸಿ ಹೋಗಿದ್ದಾನೆ ನಮ್ಮ ಅರ್ಜುನ. ಮಡಿಲೊಂದು ಇಲ್ಲ ಆಕಸ್ಮಿಕ ಅರ್ಜುನನ ಮರಣದ ನಂತರ ಇದು ಮೊದಲ ವರ್ಷ ಅಂಬಾರಿ ಉತ್ಸವ ಹಳೆ ನೋವಿನ ಜೊತೆ ಸಾಗುವ ಅಭಿಮನ್ಯುವು ಈ ದಸರೆಯಲ್ಲಿ ದಸರಾ ಗಜಪಡೆಯ ಕ್ಯಾಪ್ಟನ್ ಆಗಿರುವ ಅಭಿಮನ್ಯು ಅಂಬಾರಿ ಹೊತ್ತು ಸಾಗಲಿದ್ದು ಜಂಬೂ ಸವಾರಿಯ ಪ್ರಮುಖ ಜವಾಬ್ದಾರಿ ಈತನದ್ದಾಗಿದೆ. ಉಳಿದ 13 ಆನೆಗಳಿಗೂ ತನ್ನದೇ ಆದ ಜವಾಬ್ದಾರಿ ಇದ್ದು ಅದನ್ನು ಅವುಗಳು ಯಶಸ್ವಿಯಾಗಿ ನಿರ್ವಹಿಸಿದಾಗ ಮಾತ್ರ ಜಂಬೂ ಸವಾರಿ ಯಶಸ್ವಿಯಾಗಿ ನೆರವೇರಲು ಸಾಧ್ಯವಾಗಲಿದೆ. ಜಂಬೂ ಸವಾರಿಯನ್ನ ಮುನ್ನಡೆಸುವ ಆನೆಯನ್ನು ನಿಶಾನೆ ಆನೆ ಎಂದು ಕರೆಯಲಾಗುತ್ತೆ. ಹಾಗೆಯೇ ಅರಮನೆಯ ಖಾಸಗಿ ದರ್ಬಾರ್ಗೂ ನಿಶಾನೆ ಆನೆ ಮತ್ತು ಪಟ್ಟದ ಆನೆಯನ್ನ ಬಳಸಿಕೊಳ್ಳಲಾಗುತ್ತಿದೆ. ಐತಿಹಾಸಿಕ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದ್ದು ದಸರಾಗೆ ಬೇಕಾದ ಸಿದ್ಧತೆಗಳು ಶುರುವಾಗಿದೆ.
ಇನ್ನು ಅಂಬಾರಿ ಹೊರುವ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಸಾಗುವ ಹೆಣ್ಣು ಆನೆಗಳನ್ನು ಕುಮ್ಕಿ, ಹಿರಣ್ಯ ಮತ್ತು ಲಕ್ಷ್ಮಿ ಆನೆಗಳೆಂದು ಕರೆಯಲಾಗುತ್ತೆ. ಉಳಿದಂತೆ ಸಂಗೀತ ಗಾಡಿಯನ್ನು ಎಳೆಯುವ ಜವಾಬ್ದಾರಿಯನ್ನು ಬಲಶಾಲಿ ಆನೆಗೆ ನೀಡಲಾಗುತ್ತೆ. ಕುಶಾಲತೋಪು ಸಿಡಿಸಿ ಗೌರವ ಸಲ್ಲಿಕೆಯು ಇಲ್ಲಿಯವರೆಗೆ ನಡೆಯುತ್ತಿರುವ ತಾಲೀಮು ಅವುಗಳ ಶಕ್ತಿ ಸಾಮರ್ಥ್ಯದ್ದಾಗಿದ್ದರೆ, ಇದರಾಚೆಗೆ ಅವು ಶಬ್ದಕ್ಕೆ ಹೆದರದಂತೆ ಸಿದ್ಧಗೊಳಿಸುವ ಸಲುವಾಗಿ ಕುಶಾಲತೋಪಿನ ತಾಲೀಮು ನಡೆಸಬೇಕಾಗಿದೆ. ಹೀಗಾಗಿ ಅದರ ಸತ್ತಿಗೆ ಗಜಪಡೆಯಾಗಲಿ ಕುದುರೆಗಳಾಗಲಿ ಬೆದರದಂತೆ ಅವುಗಳಿಗೆ ಅಭ್ಯಾಸ ಮಾಡಿಸುವುದೇ ಸಿಡಿಮದ್ದಿನ ತಾಲೀಮಾಗಿದೆ. ಈ ತಾಲೀಮು ಮುಗಿದರೆ ಗಜಪಡೆ ಜಂಬೂ ಸವಾರಿಗೆ ಸರ್ವ ಸಿದ್ಧವಾದಂತೆಯೇ. ಹಾಗಾಗಿ ಲಕ್ಷಾಂತರ ಜನ ಆ ದಿನದ ಸುಂದರ ಐತಿಹಾಸಿಕ ಕ್ಷಣಗಳಿಗಾಗಿ ಕಾಯುತ್ತಿರೋದಂತೂ ನಿಜ. ಮತ್ತೊಮ್ಮೆ ಅರ್ಜುನನನ್ನು ನೆನೆದು ತಾಯಿ ಚಾಮುಂಡೇಶ್ವರಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿಯಾಗಲೆಂದು ಹಾರೈಸುತ್ತೇವೆ.